Hello everyone. Welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 8ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಪೂರ್ಣ ವೃತ್ತ ಮತ್ತು ಅದರ ಭಾಗಗಳ ನಡುವಿನ ಸಂಬಂಧವನ್ನ ತೋರಿಸುವ ನಕ್ಷೆಯು. ಆಯ್ಕೆ ಎ ಸ್ತಂಭ ನಕ್ಷೆ, ಬಿ ಚಿತ್ರ ನಕ್ಷೆ, ಸಿ ಪೈ ನಕ್ಷೆ, ಡಿ ಜೋಡಿ ಸ್ತಂಭ ನಕ್ಷೆ. ಓಕೆ, ಸೊ ಇಲ್ಲಿ ಒಂದು ಪೂರ್ಣ ವೃತ್ತ ಮತ್ತು ಅದರ ಭಾಗಗಳು ನಡುವಿನ ಸಂಬಂಧವನ್ನ ಹೇಳುತ್ತೆ. ಸೊ ಇಲ್ಲಿ ಮೊದಲನೇ ಆಯ್ಕೆಯನ್ನ ಗಮನಿಸಿ, ಎ ಸ್ತಂಭ ನಕ್ಷೆ. ಇಲ್ಲಿ ಸ್ತಂಭ ನಕ್ಷೆ ಏನು? ವರ್ಗೀಕೃತ ದತ್ತಾಂಶವನ್ನ ಆಯತಾಕಾರದ ಸ್ತಂಭಗಳ ಮೂಲಕ ಪ್ರತಿನಿಧಿಸ್ತಾರೆ. ಇದು ಸ್ತಂಭ ನಕ್ಷೆ ಆಗುತ್ತೆ. ಸೊ ಬಿ ಚಿತ್ರ ನಕ್ಷೆ. ಸೊ ಇದು ದತ್ತಾಂಶವನ್ನ ಚಿತ್ರಗಳ ಮೂಲಕ ಪ್ರತಿನಿಧಿಸುತ್ತೆ. ಸೊ ಡಿ ಆಯ್ಕೆಯನ್ನ ಗಮನಿಸಿದ್ರೆ ಜೋಡಿ ಸ್ತಂಭ ನಕ್ಷೆ ಅಲ್ವಾ? ಸೊ ಇಲ್ಲಿ ಎರಡು ವಿಭಿನ್ನ ಗುಂಪುಗಳ ದತ್ತಾಂಶಗಳನ್ನ ಹೋಲಿಸ್ಲಿಕ್ಕೆ ಈ ನಕ್ಷೆಯನ್ನ ಬಳಸ್ತೇವೆ ನಾವು. ಸಿ ಏನ್ ಹೇಳಿ ಪೈ ನಕ್ಷೆ ಅಲ್ವಾ? ಸೊ ಇದನ್ನ ನಾವು ವೃತ್ತಲೇಖ ಅಂತ ಹೇಳ್ತೇವೆ. ಸೊ ಇದು ಒಂದು ವೃತ್ತವನ್ನ ವಿವಿಧ ಭಾಗಗಳೆಲ್ಲ ಆಗಿ ವಿಂಗಡಿಸಿ ಪ್ರತಿ ಭಾಗವು ಪೂರ್ಣ ಪ್ರಮಾಣದ ಅಂದ್ರೆ ಎಷ್ಟು ಪಾಲನ್ನ ಹೊಂದಿದೆ ಎಂಬುದನ್ನ ತೋರಿಸುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಉದಾಹರಣೆಗೆ ಮೊದಲನೇದು 25%, 50%, 75%, 100%. ಓಕೆ, ಸೊ ಉತ್ತಮ ಉದಾಹರಣೆ ಆಗಿದೆ ಇದಕ್ಕೆ. ಓಕೆ, ಹಾಗಾಗಿ ಇದು ಒಂದು ಪೂರ್ಣ ವೃತ್ತ ಮತ್ತು ಅದರ ಭಾಗಗಳ ನಡುವಿನ ಸಂಬಂಧವನ್ನ ತಿಳಿಸುವಂತಹ ನಕ್ಷೆ ಯಾವ್ದಾಗಿದೆ? ಪೈ ನಕ್ಷೆ ಆಗಿದೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಸರಿಯಾದ ಆಯ್ಕೆ. ಥ್ಯಾಂಕ್ ಯು.